ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಜಸ್ಥಾನದ ಜೋಧ್ಪುರ್ನಲ್ಲಿರುವಂತಹ ಒಂದು ಆಶ್ರಮ. ಆ ಆಶ್ರಮದ ಸಾಧ್ವಿ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ತಾರೆ. ಅದು ಒಂದು ಇಂಜೆಕ್ಷನ್ ಹಾಕಿಸಿಕೊಂಡ ಕಾರಣಕ್ಕಾಗಿ ಅಂತ ಹೇಳಲಾಗತ್ತೆ. ಒಂದು ಕಡೆ ಆ ಇಂಜೆಕ್ಷನ್ ಹಾಕಿಕೊಂಡ ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗಿರೋದಾದ್ರೆ, ಜ್ವರ ಬಂದಿದೆ ಅಂತ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದಂತೆ. ಇನ್ನೊಂದು ಕಡೆ ಆಕೆ ಸತ್ತ 4 ಗಂಟೆಗಳ ನಂತರ ಆಕೆಯ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಒಂದು ಮೆಸೇಜ್ ಬರುತ್ತೆ. ಅದನ್ನು ಆಕೆ ಡೆತ್ ನೋಟ್ ಅಂತ ಪರಿಗಣಿಸ್ಬೇಕಂತೆ. ಅದರಲ್ಲಿ ಆಕೆ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸೊ ಏನಿದೆ ಅದರಲ್ಲಿ ಅದನ್ನು ನೋಡೋಣ. ಅದರ ಜೊತೆಗೆ ಈಕೆ ಮಾಡಿಕೊಂಡಿರೋದು ಆತ್ಮಹತ್ಯೆ ಅಂತ ಈಗ ಹೇಳಲಾಗ್ತಿದೆ. ಇಂಜೆಕ್ಷನ್ ಕೊಡಿಸ್ಕೊಂಡು ಜೀವ ಬಿಟ್ಟಿರೋದು. ಕಾರಣ 6 ತಿಂಗಳ ಹಿಂದೆ ಒಂದು ಅಶ್ಲೀಲ ವಿಡಿಯೋ ವೈರಲ್ ಆಗಿತ್ತು. ಸೊ ಆ ವಿಡಿಯೋದ ಹಿನ್ನೆಲೆ ಏನು, ಅದರಲ್ಲಿರುವಂತಹ ಪುಣ್ಯಾತ್ಮ ಯಾರು, ಈ ಮಹಾತಾಯಿ ಸಾಧ್ವಿ ಯಾವ ರೀತಿ ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ರು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಜೋಧ್ಪುರದಲ್ಲಿ ಅಂದರೆ ರಾಜಸ್ಥಾನದ ಜೋಧ್ಪುರದಲ್ಲಿ ಒಬ್ಬರು ಸಾಧ್ವಿ ಪ್ರೇಮ್ ಬೈಸಾ ಅನ್ನುವಂತಹ ಹೆಸರು. ಈಕೆ ಆ್ಯಕ್ಚುಲಿ ಒಂದು ಕಥಾವಾಚಕಿ. ರಾಮಾಯಣ, ಮಹಾಭಾರತ, ಹಿಂದೂ ಕಥೆಗಳನ್ನು ಜನರ ಮುಂದೆ ವಾಚನೆ ಮಾಡುವಂಥದ್ದು, ಕಥೆಗಳನ್ನು ಹೇಳುವಂಥದ್ದು. ಈಕೆಗೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇತ್ತು. ಕೇವಲ 25 ವರ್ಷಕ್ಕೇನೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇತ್ತು, ಭಕ್ತರಿದ್ದರು, ಎಲ್ಲರೂ ಇದ್ದರು, ಆಶ್ರಮನೂ ಇತ್ತು. ಸೊ ಆಕೆಗೆ ಒಬ್ಬರು ಗುರು ಇದ್ದರು, ವೀರಮ್ನಾಥ್ ಅಂತ ಅವರ ಹೆಸರು. ಏನಾಗಿತ್ತು ಅಂದರೆ 6 ತಿಂಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಆದಂತಹ ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ, ಈ ಗುರುಗಳು ವೀರಮ್ನಾಥು ಈ ಸಾಧ್ವಿ ಪ್ರೇಮ್ ಬೈಸಾ ಈ ಸಾಧ್ವಿಯನ್ನು ಗಟ್ಟಿಯಾಗಿ ತಬ್ಕೊಂಡು ಮೇಲಕ್ಕೆತ್ತಿ ಖುಷಿಯಾಗಿದ್ದು ಹಿಂದುಗಡೆ ಕಿಂಡುವಂತಹ ಒಂದು ದೃಶ್ಯ ಅದು. ಇದರಲ್ಲಿ ವಿಶೇಷ ಏನು ಅಂದರೆ, ಅಲ್ಲೇ ಇನ್ನೊಂದು ಮಹಿಳೆ ಬೇರೆ ನಿಂತಿದ್ದಾರೆ. ಆ ಮಹಿಳೆ ಯಾರು ಅಂತ ಗೊತ್ತಿಲ್ಲ, ಬಟ್ ಇವರಿಬ್ಬರು ಸಹ ಅವರೇ ಅನ್ನೋದು ಕನ್ಫರ್ಮು. ವಿಡಿಯೋದಲ್ಲಿ ಮುಖಗಳು ಸ್ಪಷ್ಟವಾಗಿ ಬರ್ತಿದೆ. ಆ ವಿಡಿಯೋ ಬಂದಾಗ ಆ ಮಹಿಳೆ ಹೇಳಿದ್ದು, ಈ ವಿಡಿಯೋ ಇವತ್ತಿನದಲ್ಲ. ಮಹಿಳೆ ಅಂದರೆ ಯಾರು? ಸಾಧ್ವಿ ಹೇಳಿದ್ದು. ಈ ವಿಡಿಯೋ ಇವತ್ತಿನದಲ್ಲ, 2021ರಲ್ಲಿ ಈ ವಿಡಿಯೋ ಮಾಡಲಾಗಿತ್ತು. ಇದರಲ್ಲಿ ಯಾವ ತಪ್ಪೂ ಇಲ್ಲ. ನನಗೆ ಮೈಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ನನ್ನ ಗುರುಗಳು ನನ್ನನ್ನು ಸಂತೈಸುತ್ತಾ ಇರುವಂತಹ ದೃಶ್ಯ ಅದು. ಈ ರೀತಿ ಸಂತೈಸೋದು ವೆರಿ ಗುಡ್. ಸಂತೈಸ್ತಾ ಇರುವಂತಹದ್ದು. ಆಗಲೇ ನನಗೆ ಈ ವಿಡಿಯೋವನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತೀವಿ, ನಿಮ್ಮ ಹೆಸರು ಕೆಡಿಸ್ತೀವಿ ಅಂತ ಹೆದರಿಸಿ ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ನಾನು ಬಗ್ಗಿರಲಿಲ್ಲ. ಅದಾಗಿ ಇಷ್ಟು ವರ್ಷಗಳ ನಂತರ ಈಗ ಅಂದರೆ 2025ರ ಜೂನ್ ಜುಲೈನಲ್ಲಿ ಬಿಡುಗಡೆ ಆಗಿದ್ದು ಈ ವಿಡಿಯೋ ಈಗ ಹೊರಗಡೆ ಬಿಟ್ಟಿದ್ದಾರೆ ಅಂತ ಸಮಜಾಯಿಸಿಕೊಟ್ರು. ಆ ನಂತರ ಹೇಳಿದ್ರು, ನಾನು ಇದರಲ್ಲಿ ತಪ್ಪು ಮಾಡಿಲ್ಲ ಅಂತ ಅಗ್ನಿ ಪ್ರವೇಶಕ್ಕೆ ಸಿದ್ಧವಾಗಿದ್ದೀನಿ, ನನಗೆ ಅಗ್ನಿ ಪ್ರವೇಶ ಮಾಡಿಸಿ ಅಂತ ಸಾಕಷ್ಟು ದೊಡ್ಡ ಗುರುಗಳು, ಜಗದ್ಗುರುಗಳು ಅಂತ ಕರೆಸ್ಕೊಳ್ತಾರಲ್ಲ, ಶಂಕರಾಚಾರ್ಯರು ಒಳಗೊಂಡಂತೆ ಅವರಿಗೆಲ್ಲ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ರು. ಅವರೂ ಅದನ್ನು ಒಪ್ಕೊಂಡಿದ್ರು, ಹೌದು ಪತ್ರ ಬಂದಿದೆ ಅಂತ. ಆನಂತರ ಸಾಕಷ್ಟು ಸಾಧುಗಳು, ಸಂತರು ಎಲ್ಲರೂ ಸಹ ಆಕೆಗೆ ನೀನು ಅಗ್ನಿ ಪರೀಕ್ಷೆ ಕೈಗೊಳ್ಳಬೇಕು ಅಂತ ಒತ್ತಡ ಹೇರ್ತಿದ್ರು ಅಂತ ಮಾಹಿತಿಗಳು ಬರ್ತಿದ್ದಾವೆ. ಸೊ ಆ ವಿಡಿಯೋ ವೈರಲ್ ಆಗಿದ್ದು, ಇಷ್ಟು ದಿನ ಇದಾಗಿದ್ದು ಇದೆಲ್ಲ ಒಂದು ಕಡೆ. ಆದರೆ ಮೊನ್ನೆ ಯಾವಾಗ 28ನೇ ತಾರೀಕು ಸಂಜೆ ನನಗೆ ಜ್ವರ ಇದೆ, ಒಂದು ಇಂಜೆಕ್ಷನ್ ಹಾಕಿ ಅಂತ ಕೇಳಿದ್ರು. ನಾನು ಇಂಜೆಕ್ಷನ್ ಹಾಕದೆ ಅಂತ ಒಬ್ಬ ವ್ಯಕ್ತಿ ಈಗ ಒಪ್ಕೊಂಡಿದ್ದಾನೆ. ಆ ಇಂಜೆಕ್ಷನ್ ಹಾಕಿದ ಕೆಲವೇ ಗಂಟೆಗಳಲ್ಲಿ ಆಕೆಯ ಮೃತ್ಯು ಆಗಿದೆ. ಆಕೆ ಸತ್ತು ಹೋದ 4 ಗಂಟೆಗಳ ನಂತರ ಆಕೆಯ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಒಂದು ಪೋಸ್ಟ್ ಬರುತ್ತೆ. ಅದರಲ್ಲಿ ಮತ್ತೆ ಅದೇ ವಿಚಾರಗಳನ್ನು ಬರ್ಕೊಂಡಿದ್ದಾರೆ. ಏನು, ನಾನು ಅಗ್ನಿ ಪರೀಕ್ಷೆ ಮಾಡಬೇಕು ಅಂತ ನಿರ್ಧರಿಸಿದ್ದೆ, ಅದಕ್ಕಾಗಿ ಎಲ್ರಿಗೂ ಪತ್ರ ಬರೆದಿದ್ದೆ, ಸಾಧು ಸಂತರು, ಹಿರಿಯ ಜಗದ್ಗುರುಗಳಿಗೆಲ್ಲ ಪತ್ರ ಬರೆದಿದ್ದೆ, ಯಾರೂ ಸ್ಪಂದಿಸಲಿಲ್ಲ. ಸತ್ಯ ಅವತ್ತಿದ್ರು ಸತ್ಯನೇ, ನನ್ನ ಸಾವಿನ ಮೂಲಕ ಆದರೂ ಸತ್ಯ ಹೊರಗಡೆ ಬರಲಿ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕೊಂಡಿದ್ದಾರೆ. ಅಲ್ಲಿಗೆ ಆಕೆ ಉದ್ದೇಶಪೂರ್ವಕವಾಗಿ ಇಂಜೆಕ್ಷನ್ ಹಾಕಿಸ್ಕೊಂಡ್ಲು
ಆ ಉದ್ದೇಶಪೂರ್ವಕವಾಗಿ ಜೀವ ಬಿಟ್ಟಿದ್ದಾರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಮಟ್ಟಕ್ಕೆ ಸಾರ್ವಜನಿಕರಿಗೆ ಗೊತ್ತಾಗ್ತಿದೆ. ಆದರೆ ಇಲ್ಲಿ ಬರುವಂತಹ ಅನುಮಾನಗಳು ಅಂದರೆ 4 ಗಂಟೆಗಳಾದ ನಂತರ ಬಂತಲ್ಲ, ಆಕೆಯ ಮೃತ್ಯು ಆಗಿ ಆಕೆಯ ಸಾವಾಗಿ 4 ಗಂಟೆಗಳ ನಂತರ ಹೇಗೆ ಬಂತು ಅನ್ನೋದ್ರ ಬಗ್ಗೆ ತನಿಖೆಗಳು ಪ್ರಶ್ನೆಗಳು ಬಂದಾಗ ಆಕೆಯ ಗುರು ವೀರಮ್ನಾಥ್ ಹೇಳಿದ್ದು ಮೊಬೈಲನ್ನು ಯಾರೋ ಕದ್ಕೊಂಡು ಹೋಗ್ಬಿಟ್ರು ಅಂತ, ಕದ್ಕೊಂಡು ಹೋಗಿ ಹಾಕ್ಬಿಟ್ಟಿದ್ದಾರೆ ಅಂತ. ಕೆಲವು ಗಂಟೆಗಳ ನಂತರ ಆತ ತನ್ನ ಹೇಳಿಕೆಯನ್ನು ಬದಲಾಯಿಸ್ತಾನೆ. ಇಲ್ಲ, ಮೊಬೈಲ್ ಬೇರೆಯವ್ರಿಗೆ ನಾನೇ ಕೊಟ್ಟಿದ್ದು, ನಾನೇ ಆ ಪೋಸ್ಟ್ ಹಾಕೋಕೆ ಹೇಳಿದ್ದು, ಆ ಪೋಸ್ಟನ್ನು ಸಾಧ್ವಿ ಪ್ರೇಮ್ ಬೈಸಾನೆ ಬರೆಸಿದ್ದು, ಆಕೆಯ ಇಚ್ಛೆಯಂತೆಯೇ ಆಕೆಯ ಮರಣದ ನಂತರ ನಾವು ಆ ಪೋಸ್ಟ್ ಹಾಕಿದ್ದೀವಿ ಅಂತ ಆಗ ಉಲ್ಟಾ ಹೊಡಿತಾನೆ ಈ ವೀರಮ್ನಾಥ್ ಅನ್ನುವಂಥ ಗುರು. ಅಲ್ಲಿಗೆ ಅನುಮಾನಗಳು ದೊಡ್ಡ ಮಟ್ಟದಲ್ಲಿ ಕಾಡೋದಕ್ಕೆ ಶುರುವಾಗ್ತವೆ. ಇನ್ನೂ ಅನುಮಾನಗಳು ಹೆಚ್ಚಾಗೋದಕ್ಕೆ ಕಾರಣ ಎಲ್ಲಾಗುತ್ತೆ ಅಂದರೆ, ಹೆಣವನ್ನು ಆಶ್ರಮಕ್ಕೆ ತೆಗೆದುಕೊಂಡು ಬರ್ತಾರೆ. ಕುಟುಂಬಸ್ಥರ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ, ಆಶ್ರಮಕ್ಕೆ ತೆಗೆದುಕೊಂಡು ಬರ್ತಾರೆ. ಆಶ್ರಮದಲ್ಲಿ ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ನಾನು ಹೇಳ್ದಂಗೆ ಈಕೆಗೆ ಫ್ಯಾನ್ ಫಾಲೋಯಿಂಗು, ಭಕ್ತರ ಫಾಲೋಯಿಂಗು ಇರುತ್ತೆ. ಅಲ್ಲಿಗೆ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿ ಪೊಲೀಸರು ಬರ್ತಾರೆ. ಪೊಲೀಸರು ಬಂದಾಗ ಜನ ತಡೀತಾರೆ. ಪೊಲೀಸರು ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ಆಗಬೇಕು, ಮರಣೋತ್ತರ ಪರೀಕ್ಷೆ ಆಗಬೇಕು. ಇಂಜೆಕ್ಷನಿಂದ ಜೀವ ಹೋಗಿದೆ ಅಂದರೆ ಅದು ಕೊಲೆನೂ ಆಗಿರಬಹುದು, ಏನು ಬೇಕಾದ್ರೂ ಆಗಿರಬಹುದು, ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ ಪೊಲೀಸರು ಹೇಳಿದ್ರೆ ಭಕ್ತರನ್ನ ಯಾರು ಎತ್ತಿ ಕಟ್ಟಿದ್ರೋ ಗೊತ್ತಿಲ್ಲ, ಭಕ್ತರು ಫುಲ್ ಗಲಾಟೆಗೆಳೆದು ಬಿಡ್ತಾರೆ. ನೋ, ಪೋಸ್ಟ್ ಮಾರ್ಟಮ್ ಆಗಂಗಿಲ್ಲ, ನಮ್ಮ ಸಾಧ್ವಿನ ಹಾಗೇ ನಾವು ಅಂತ್ಯ ಸಂಸ್ಕಾರ ಮಾಡಬೇಕು, ನಾವು ಬಿಟ್ಕೊಡಲ್ಲ, ಕಳಿಸ್ಕೊಡಲ್ಲ ಹೆಣನ ಅಂತ. ಆನಂತರ ಪೊಲೀಸರು ಸಾಕಷ್ಟು ಶ್ರಮಪಟ್ಟು ಒತ್ತಡ ಹೇರಿ ಅಥವಾ ಬಲಪ್ರಯೋಗ ಮಾಡಿ ಆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗಿದೆ. ಸೊ ಇದಿಷ್ಟು ಅಲ್ಲಿ ನಡೆದಿರುವಂತಹ ವಿಚಿತ್ರವಾದಂತಹ ಘಟನೆ. ಜ್ವರ ಬಂದಿದೆ ಅಂತ ಇಂಜೆಕ್ಷನ್ ಹಾಕಿಸ್ಕೊಂಡು ಜೀವ ಬಿಡೋದು, ಆ ನಂತರ ಜೀವ ಬಿಟ್ಟ 4 ಗಂಟೆಗಳ ನಂತರ ಸೂಯಿಸೈಡ್ ನೋಟ್ ರೀತಿಯಲ್ಲಿ ಒಂದು ಪೋಸ್ಟ್ ಹಾಕಿಯ ಸತ್ತು ಹೋದವಳ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು. ಆ ನಂತರ ಈ ವಿಡಿಯೋಗಳು ಮತ್ತೆ ಈಗ ವೈರಲ್ ಆಗ್ತಿರುವಂಥದ್ದು 6 ತಿಂಗಳ ಹಿಂದೆ ಬಂದಂತಹ ವಿಡಿಯೋ. ಒಟ್ಟಿನಲ್ಲಿ ಒಂದು ಅಶ್ಲೀಲ ವಿಡಿಯೋ, ಮಾನಕ್ಕೆ ಅಂಜಿಯೋ ಬೇರೆ ಯಾವುದೋ ಕಾರಣಕ್ಕೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರೋ ಸಾಧ್ಯತೆಗಳು ಇರಬಹುದು. ಬಟ್ ಅದನ್ನು ತನಿಖೆಯಿಂದ ಮಾತ್ರ ಫೈನಲ್ ಮಾಡೋಕ್ಕೆ ಸಾಧ್ಯ ಇದೆ. ಆ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಆಗಿದ್ದರೆ ವಿಡಿಯೋ ವೈರಲ್ ಆದ ಆ ಸಂದರ್ಭದಲ್ಲೇ ಮಾಡ್ಕೋಬೋದಾಗಿತ್ತಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಇದು ಕೊಲೆ ಅನ್ನುವಂಥ ಅನುಮಾನಗಳು ಬರ್ತವೆ. ಅದರಲ್ಲೂ ಪೋಸ್ಟ್ ಮಾರ್ಟಮ್ ಆಗದೇ ಇರೋ ರೀತಿಯಲ್ಲಿ ಯಾರೋ ತಡೀತಿದ್ರು, ಭಕ್ತರನ್ನು ಎತ್ಕಟ್ಟಿದ್ರು ಅನ್ನೋದು ನೋಡಿದಾಗಲೂ ಸಹ ಇದು ಕೊಲೆ ಅಥವಾ ಷಡ್ಯಂತ್ರ, ಏನೋ ಒಂದು ಕುತಂತ್ರ ಇದೆ ಅನ್ನುವಂಥ ಅನುಮಾನಗಳು ಬರ್ತವೆ. ಇದರ ಜೊತೆಗೆ ಈ ವೀರಮ್ನಾಥ್ ಅನ್ನುವಂತಹ ಗುರು ಮೊಬೈಲ್ ಕದ್ದುಕೊಂಡು ಹೋಗಿದ್ರು ಯಾರೋ ಅಂತ ಮೊದಲಿಗೆ ಹೇಳಿ ಆ ನಂತರ ಇಲ್ಲ ನಾನೇ ಆಗ್ತಿದ್ದು ಅನ್ನೋದು ಸಹ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಏನೋ ಒಟ್ಟಿನಲ್ಲಿ ಒಳ್ಳೆ ರೀತಿ ತನಿಖೆ ಆದರೆ ಸರಿ. ರಾಜಸ್ಥಾನ ಸರ್ಕಾರ, BJP ಸರ್ಕಾರ, ಅಲ್ಲಿ ವೀರಮ್ನಾಥ್ ಅನ್ನುವಂತಹ ಒಬ್ಬ ಸನಾತನ ಧರ್ಮದ ಪ್ರತಿನಿಧಿ, ಆತನ ವಿರುದ್ಧ ಸೀರಿಯಸ್ ಇನ್ವೆಸ್ಟಿಗೇಷನ್ ನಡೆಸ್ತಾರ, ಅದು ಡೌಟು. ಇನ್ನು ಈ ಸಾಧ್ವಿ ಪ್ರೇಮ್ ಬೈಸಾ ಅಂತಹ ವಿಡಿಯೋ ಬಂದ ನಂತರವೂ ಸಹ ನಾನು ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೆ ಸನಾತನಕ್ಕಾಗಿಯೇ ಬದುಕಿದ್ದೆ, ಸನಾತನಕ್ಕಾಗಿಯೇ ಸಾಯ್ತಿದ್ದೀನಿ ಅಂತ ಬರ್ಕೊಂಡಿದ್ದಾರಲ್ಲ, ಅವರು ಬರ್ಸಿದ್ದಾರೆ ಅಂತ ಹೇಳಿ ಪ್ರಕಟ ಆಗಿದೆಯಲ್ಲ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸಹ ಒಂದು ವಿಚಿತ್ರನೇ, ಅದು ಸಹ ಒಂದು ವಿಚಿತ್ರ. ಸೊ ಇದಿಷ್ಟು ಸಾಧ್ವಿ ಪ್ರೇಮ್ ಬೈಸಾ ಅನ್ನುವಂತಹ ಒಬ್ಬ ಮಹಿಳಾ, ಅದು ಏನು ಧರ್ಮಗುರು, ಕಥಾವಾಚಕಿ ಸಾವಿನ ಹಿನ್ನೆಲೆಯಲ್ಲಿ ಆಗಿರುವಂತಹ ಒಂದು ರೀತಿ ಕನ್ಫ್ಯೂಷನು, ಇನ್ನೊಂದು ರೀತಿ ಅಚ್ಚರಿಯ ರೀತಿಯಲ್ಲಿ ಆಗಿರೋ ಬೆಳವಣಿಗೆಗಳು ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.